ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಈ ಪ್ರಾಪರ್ಟಿ ನಮಗೆ ಅಂಜನಪುರ 11th ಬ್ಲಾಕ್ ಬಿಡಿಎ ಪ್ರಾಪರ್ಟಿ ಆಗಿದ್ದು, ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ಅಡ್ವಾಂಟೇಜ್ ಏನು ಅಂದ್ರೆ, ಈ ಪ್ರಾಪರ್ಟಿಗೆ ಅಲ್ಲೇನು ನಮಗೆ ವೆಹಿಕಲ್ ಓಡಾಡ್ತಾ ಇರೋದು ನೋಡ್ಬೋದು. ಅದು ಬಂದು ನಮಗೆ 80 ಅಡಿ ರಸ್ತೆ. ಆ 80 ಅಡಿ ರಸ್ತೆ ಬಂದು ನಮಗೆ ಬನ್ನಾರ್ಘಟ್ಟ ರೋಡ್, ಡಿಮಾರ್ಟ್ ಬನ್ನಾರ್ಘಟ್ಟ ರೋಡ್, ನೈಸ್ ರೋಡ್ ಇಂದ ಡೈರೆಕ್ಟ್ ನಮಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ A to B ಹೋಟೆಲ್ಗೆ ಕನೆಕ್ಟ್ ಆಗುವಂತಹ 80 ಫೀಟ್ ರೋಡ್. ಆ ರೋಡ್ ಪ್ಯಾರಲ್ ಅಲ್ಲಿ ಬರುವಂತದ್ದು ನಮಗೆ ಈ 30-40 ಇಂಡಿಪೆಂಡೆಂಟ್ ಹೌಸ್. ಇದು ಈ ಮನೆ ಮುಂದೆಗಡೆ ನಮಗೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ 30 ಫೀಟ್ ರೋಡ್ ಇದೆ. ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ಅವೈಲಬಲ್ ಇರುವಂತದ್ದು. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ, ಈ ಬೆಲ್ಟ್ ಏನಿದೆ ಇದೆಲ್ಲ ನಮಗೆ 30-40 ಇರುವಂತದ್ದು. ಈ ಪೀಸ್ ಎಲ್ಲ ಬಂದು ನಮಗೆ 40-60 ಇರುವಂತದ್ದು. 40-60 ಆಪೋಸಿಟ್ ಬರುವಂತಹ 30-40 ಬೆಲ್ಟ್ ಈ ಬೆಲ್ಟ್ ಆಗಿದೆ. ಇದು ಬಿಡಿಎ ಪ್ರಾಪರ್ಟಿ. ಇನ್ನ ಎಲಿವೇಶನ್ ಬಗ್ಗೆ ಏನಾದ್ರು ನಾವು ಮಾತಾಡೋದಾದ್ರೆ, ಈ ಪೋರ್ಷನ್ ನೋಡ್ಬೋದು, CNC ಕಟಿಂಗ್ ಜೊತೆಗೆ MS ಗ್ರಿಲ್ ವರ್ಕ್ ಗೇಟ್ ವಿತ್ ಫ್ರಂಟ್ರಾಮೆಟಿಕ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಇದೆಲ್ಲ ನಮಗೆ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ವಿತ್ ಕ್ಲೇಡಿಂಗ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಟಫನ್ ಗ್ಲಾಸ್ SS ವರ್ಕ್ ಫಸ್ಟ್ ಫ್ಲೋರ್ ಅಲ್ಲಿ. ಇದು ಬಂದು ನಮಗೆ ನ್ಯಾಚುರಲ್ ಸ್ಟೋನ್. ಮೇಲ್ಗಡೆ ನೋಡಬಹುದು, ಇದು ಕೂಡ ನಮಗೆ ನ್ಯಾಚುರಲ್ ಸ್ಟೋನ್ ವಿತ್ ಸ್ಟ್ರಕ್ಚರ್ ಪಾಯಿಂಟ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಎಲಿವೇಶನ್ ವೈಸ್ ಅಲ್ಲಿ ನೋಡೋದಾದ್ರೆ ಎಲ್ಲ ವಾಮ್ಲೆಟ್ ನ ಯೂಸ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿ ಬಂದಿದೆ. ಎಲಿವೇಶನ್ ಹೇಗಿದೆ, ಅದು ಡಬಲ್ ನಮಗೆ ಇನ್ನರ್ ಇಂಟೀರಿಯರ್ ಡಿಸೈನ್ ಕೂಡ ನಮಗೆ ಮಾಡಿರುವಂತದ್ದು. ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ವೀಕ್ಷಕರೇ, ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟ್ ವಿತ್ ಲಪತ್ರ ಗ್ರಾನೈಟ್ ಎರಡು ಮಿಕ್ಸ್ ಮಾಡಿ ಫ್ಲೋರಿಂಗ್ ನ ನಮಗೆ ಡಿಸೈನ್ ಮಾಡಿದ್ದಾರೆ. ಈ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಕೆಳಗಡೆ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ ವಿತ್ ಒಂದು ಲಿಫ್ಟ್ಗೂ ಕೂಡ ನಮ್ಗೆ ಆಪ್ಷನ್ ಮಾಡಿರುವಂತದ್ದು. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಏನ್ ಬರುತ್ತೆ, ಈ ಮೂಲೆಯಲ್ಲಿ ದೇವ್ರ ಮೂಲೆಯಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ಇಂಟು ಮಾರ್ಕ್ ಕಾಣಿಸ್ತಿದೆಯಲ್ಲ, ಆ ಇಂಟು ಮಾರ್ಕ್ ಅಲ್ಲಿ ನಮಗೆ ರೈನ್ ಹಾರ್ವೆಸ್ಟಿಂಗ್ ನ ಮಾಡಿರುವಂತದ್ದು. ಈ ಪೋರ್ಷನ್ ನಮಗೆ ರೈನ್ ಹಾರ್ವೆಸ್ಟಿಂಗ್ ರಿಂಗ್ಗಳೆಲ್ಲ ಇದೆ. ಅದರಲ್ಲಿ ಯಾವ್ದಂದ್ರೆ ಗ್ರಾನೈಟ್ ನ ಕವರ್ ಮಾಡಿದ್ದಾರೆ. ಆ ಗುರುತುಗೋಸ್ಕರ ನಮ್ಗೊಂದು ಇಂಟು ಮಾರ್ಕ್ ನ ಮಾಡಿರುವಂತದ್ದು. ಇದು ಆಸ್ ಎ BBMP ರೂಲ್ಸ್ ಪ್ರಕಾರ ಏನ್ ಮಾಡ್ಬೇಕು ಅದನ್ನ ಇವ್ರು ಮಾಡಿದ್ದಾರೆ. ಹಾಗೆ ವಾಲ್ಗಳಿಗೂ ಕೂಡ ನಮಗೆ ವೆಟ್ರೋಫಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೈಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಸೀಲಿಂಗ್ ಅಲ್ಲಿ ಕೂಡ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ಪ್ರೆಸೆಂಟ್ ನಮಗೆ ಲಿಫ್ಟ್ ಕೂಡ ವರ್ಕಿಂಗ್ ಇದೆ. ಈಗ ಅನದರ್ ಪರ್ಸನ್ಸ್ ಯಾರು ಕೂಡ ಈ ಲಿಫ್ಟ್ ಅಲ್ಲಿ ನಾವು ಎಂಟ್ರಿ ಆಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನಮಗೆ ಬಯೋಮೆಟ್ರಿಕ್ ಇದೆ, ವಿತ್ ಪಾಸ್ವರ್ಡ್ ಇದೆ, ವಿತ್ ಕಾರ್ಡ್ ಆಕ್ಸಿಸ್ ಇದೆ. ಈ ಮೂರಲ್ಲಿ ಯಾವ್ದಾರ ಒಂದು ಯೂಸ್ ಮಾಡಿದ್ರೆ ಮಾತ್ರ ನಾವು ಲಿಫ್ಟ್ ಅಲ್ಲಿ ನಾವು ಕೆಳಗಡೆ ಪಾರ್ಕಿಂಗ್ ಇಂದ ಒಳಗಡೆ ಮೇಲ್ಗಡೆ ಹೋಗೋದಕ್ಕೆ ಚಾನ್ಸ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು, 2 ಟ್ಯಾಪ್ಗಳು ಕೊಟ್ಟಿದ್ದಾರೆ. ಆಲ್ರೆಡಿ ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ನಮಗೆ ಕಂಪ್ಲೀಟ್ ಆಗಿದೆ. ಮೈನ್ ಹೇಳೋದೊಂದು ಬಿಟ್ಟೆ, ಗೇಟ್ ನೋಡಿದ್ರಲ್ಲ, ಗೇಟ್ ಲಾಕ್ ಇದೆ. ಈ ಪೋರ್ಷನ್ ಅಲ್ಲಿ ಒಂದು ವೈರ್ ಹೋಗಿದೆ. ಏನು ಅಂದ್ರೆ ಇದು ಆಟೋಮೆಟಿಕ್ ಗೇಟ್. ಇದು ಅಂದ್ರೆ ಇನ್ ಕೇಸ್ ಏನಾದ್ರು ಲಾಕ್ ಆಯ್ತು ಅಂದ್ರೆ ನಾವು ಮೇಲ್ಗಡೆ ಫಸ್ಟ್ ಫ್ಲೋರ್ ಇಂದ ಈ ಗೇಟ್ ನ ನಾವು ಓಪನ್ ಮಾಡಬಹುದು. ಆ ತರ ಆಕ್ಸೆಸ್ ಇರುವಂತದ್ದು. ಜೊತೆಗೆ ಈ ಪೋರ್ಷನ್ ಅಲ್ಲಿ ನಮಗೆ ವಿಡಿಯೋ ಕಾಲಿಂಗ್ ಕೂಡ ಕೊಟ್ಟಿದ್ದಾರೆ. ಎಂಟ್ರೆನ್ಸ್ ಅಲ್ಲೇ ಕೇಳಿಸ್ತಿದ್ದಿಲ್ಲ, ಆಲ್ರೆಡಿ ಈಗ ರಿಂಗ್ ಆಗ್ತಾ ಇದೆ. ಮೇಲ್ಗಡೆ ನಮಗೆ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಯಾರು ನಮಗೆ ಗೇಟ್ ಮುಂದೆ ಬಂದಿದ್ದಾರೋ ನಾವು ಆ ಡಿಸ್ಪ್ಲೇದಲ್ಲಿ ಶೋ ಆಗ್ತಾ ಇರ್ತೀವಿ. ಅಲ್ಲಿಂದಾನೇ ನಾವು ಆಕ್ಸೆಸ್ ಆಗಿ ನಾವು ಮಾತಾಡ್ಬೋದು. ಆಮೇಲೆ ಈ ಗೇಟ್ ನ ಕೂಡ ನಾವು ಮೇಲೆ ಫಸ್ಟ್ ಫ್ಲೋರ್ ಇಂದಾನೆ ನಾವು ಓಪನ್ ಕೂಡ ಮಾಡ್ಬೋದು. ಅಲ್ಲಿ ನಾವು ಓಪನ್ ಮಾಡಿದ್ರೆ ಕರೆಕ್ಟ್ ಆಗಿ ಲಾಕ್ ನಮಗೆ ಓಪನ್ ಆಗುತ್ತೆ. ನಾವು ಕೆಳಗಡೆ ಬರೋ ಅವಶ್ಯಕತೆನೇ ಇಲ್ಲ. ಆ ತರ ಟೆಕ್ನಾಲಜಿನ ಈ ಗೇಟ್ಗೆ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರೂ ನಮ್ಗೊಂದು ಸರ್ವೆಂಟ್ ರೂಮ್ ಬೇಕು ಅಂತ ಅನ್ಕೊಳ್ಳೋರು ಈ ಪಾರ್ಕಿಂಗ್ ಅಲ್ಲಿ ಫ್ಯೂಚರ್ಗೆ ಮಾಡಿಫೈನ ಮಾಡ್ಕೋಬಹುದು. ಇಲ್ಲೇನೋ ನಮಗೆ ಬೀಮ್ ಕಾಣಿಸ್ತಿದೆ. ಈ ಬೀಮ್ ಅಲ್ಲಿ ಜಸ್ಟ್ ಒಂದು ವಾಲು, ಒಂದು ಕಿಟಕಿ, ಒಂದು ಡೋರ್ ಹಾಕೊಂಡ್ರೆ ಈ ಪೋರ್ಷನ್ ಫುಲ್ಲು ನಮಗೆ ಒಂದು ರೂಮ್ ತರ ಒಂದು ಕನ್ಸಿಡರ್ನ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ನ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಫ್ಲೋರ್ ಮೌಂಟೆಡ್ ಕಬೋರ್ಡ್ ನ ಕೊಟ್ಟಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ವಿತ್ ವಾಲ್ ಮಿಚರ್ ಕೊಟ್ಟಿದ್ದಾರೆ, ವಿತ್ ಹ್ಯಾಂಡ್ ವಾಶ್, ಶವರ್, ಗೀಸರ್ಗೆ ಆಕ್ಸೆಸ್ ಕೂಡ ನಮ್ಗೆ ಇರುವಂತದ್ದು. ಇದು ಒಂದು ಕಾಮನ್ ವಾಶ್ರೂಮ್. ಈಗ ಇರುವಂತದ್ದು ಪಾರ್ಕಿಂಗ್ ಅಲ್ಲಿ ಇರುವಂತಹ ಕಾಮನ್ ವಾಶ್ರೂಮ್. ಫ್ಯೂಚರ್ಗೆ ಏನಾದ್ರು ನಾವು ರೂಮ್ ಮಾಡ್ತೀವಿ ಅಂದ್ರೆ ಆ ರೂಮ್ಗೆ ಅದು ಕಾಮನ್ ವಾಶ್ರೂಮ್ ಆಗುತ್ತೆ. ಇಲ್ಲಿ ನೋಡಬಹುದು ವೀಕ್ಷಕರೇ, 7 ಸೀಟರ್ ಕಾರ್ನ ನಾವು ಆರಾಮಾಗಿ 3 ಒಂದು ಶಿಫ್ಟ್ ಕೂಡ ನಿಲ್ಸ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಶಿಫ್ಟ್ ಅಂತ ಹಾಕೊಂಡ್ರೆ 4 ಕಾರ್ ಕೂಡ ನಾವು ನಿಲ್ಸ್ಕೊಬಹುದು. ಜೊತೆಗೆ ಒಂದು 5-6 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಆರಾಮಾಗಿದೆ. ವಾಲ್ಗಳಿಗೆಲ್ಲ ವೆಟ್ರೋಫಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೈಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಹಾಗೆ ಈ ಸ್ಟೇರ್ ಕೇಸ್ ಏನಿದೆ, ಈ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ಏನಿದೆ ಅದು ಬಂದು ನಮಗೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ SS ವರ್ಕ್ ಇದು ಟಫನ್ ಗ್ಲಾಸ್ ವರ್ಕ್ಗಳೆಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು.
ಮೇಲ್ಗಡೆ ಹೋಗ್ತಾ ಇದ್ದಂಗೆ ಈ ಏನ್ ನೋಡಿದ್ದೀರಾ ಇದೆಲ್ಲ ನಮಗೆ ಗ್ರಾನೈಟ್ ಲೀಡಿಂಗ್ ಬರುತ್ತೆ. ಒಳಗಡೆಗೆಲ್ಲ ಫುಲ್ ನಮಗೆ ಗ್ರಾನೈಟ್ ಲೀಡಿಂಗ್ ನ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಕೂಡ ತುಂಬಾ ನಮಗೆ ವೈಲ್ಡ್ ಆಗಿದೆ. ವೈಲ್ಡ್ ಆಗಿ ಏನಕ್ಕೆ ಇರಬೇಕು ಅಂದ್ರೆ ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಏನಾದ್ರು ನಾವು ಮೂವ್ ಮಾಡ್ತೀವಿ, ಮನೆ ಒಳಗಡೆ ಮೂವ್ ಮಾಡ್ತೀವಿ ಅಂದ್ರೆ ತಿರ್ಸೋದಕ್ಕೆ ತುಂಬಾ ಈಸಿ ಆಗ್ಲಿ ಅನ್ನೋದಕ್ಕೆ ಸ್ಟೇರ್ ಕೇಸ್ ನ ಸ್ವಲ್ಪ ವೈಡ್ ಮಾಡಿದ್ದಾರೆ. ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ನೋಡ್ಬೋದು ಸೀಲಿಂಗ್ ಅಲ್ಲಿ ಇಂಟೀರಿಯರ್ ಡಿಸೈನ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಔಟರ್ಲ್ಲೂ ಕೂಡ ನಮಗೆ ಮಾಡಿರುವಂತದ್ದು. ಈ ವಾಲ್ ಫುಲ್ ನಮಗೆ ಗ್ರಾನೈಟ್ ಲೈಡಿಂಗ್ ನ ಕೊಟ್ಟಿರುವಂತದ್ದು. ಇಲ್ಲೊಂದು ಸೆಮಿ ಗಾರ್ಡನ್ ಇರೋ ತರ ಕ್ರಿಯೇಟ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಎಂಟ್ರೆನ್ಸ್ ಅಲ್ಲಿ ನಮಗೊಂದು ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇನ್ ಕೇಸ್ ಮನೆಗೆ ಬೇಗ ಬಂದಿರೋರು ಅವ್ರ ತಕ್ಕನಾಗ ಏನಾದ್ರು ದೇವ್ರ ಲೋಗೋಗಳೇನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಆ ತರದ ಈ ಪೋರ್ಷನ್ ಅಲ್ಲಿ ನಾವು ಯೂಸ್ ಮಾಡ್ಕೊಬಹುದು. ಈ ಮನೆ ಮೈನ್ ಡೋರ್ ನೋಡ್ಬೋದು ವೀಕ್ಷಕರೇ, 4x9 ದೊಡ್ಡ ವಾಸ್ಕಲ್ಲು ಗೇಜ್ ಇರುವಂತಹ ವಾಸ್ಕಲ್ನ ಯೂಸ್ ಮಾಡಿದ್ದಾರೆ. ಅದು ಟೀಕುಡ್. ಮೇಲ್ಗಡೆ ಕೂಡ ನಮಗೆ ಗ್ಲಾಸ್ ಕೊಟ್ಟಿರುವಂತದ್ದು ಲೆಫ್ಟ್ ಸೈಡ್ ಅಲ್ಲಿ ಹಾಗೆ ರೈಟ್ ಸೈಡ್ ಅಲ್ಲಿ ಬೋತ್ ಸೈಡ್ ನಮಗೆ ವಿತ್ ಡಿಸೈನ್ ವೈಸ್ ಅಲ್ಲಿ ನಮಗೆ ಗ್ಲಾಸ್ ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಜಸ್ಟ್ ಒಂದು ಬ್ಯೂಟಿ ನೋಡಿ ಅಷ್ಟೇ. ಇಂಟೀರಿಯರ್ ಡಿಸೈನ್ ಒಂದು ಬ್ಯೂಟಿ ನೋಡಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಕಲರ್ ಮೇನ್ ಏನು ನಮಗೆ ಮನೆ ಅಂದ ಅಂದ್ರೆ ಕಲರ್ ಕಾಂಬಿನೇಷನ್. ಫ್ಲೋರಿಂಗ್ ನೋಡಿ ಯಾವ ಕಲರ್ ಇದೆ, ಅಲ್ಲಿ ವಾಲ್ಗಳಿಗೆ ಯೂಸ್ ಮಾಡಿರೋ ವುಡ್ ಪ್ಯಾನಲ್ ಗಳನ್ನ ನೋಡಿ ಯಾವ ಕಲರ್ ಇದೆ. ಎಲ್ಲ ನಮಗೆ ವೆನೀರ್ ಅಲ್ಲಿ ಮಾಡಿರುವಂತದ್ದು. ಅದಕ್ಕೆ ತಕ್ಕನಂಗೆ ಲೈಟ್ ತಕ್ಕನಂಗೆ ಫ್ಲೋರಿಂಗು, ಇಟಾಲಿಯನ್ ಮಾರ್ಬಲ್ ಎಲ್ಲ ಕಲರ್ ಕಾಂಬಿನೇಷನ್ ಅಲ್ಲಿ ನಮಗೆ ವರ್ಕ್ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಬೊಂಬಾಟಾಗಿದೆ ಅಂತಾನೆ ಹೇಳ್ಬೋದು. ಸಾಕದಾಗಿದೆ. ಈಗ ನೀವು ನೋಡ್ತಾ ಇರುವಂತದ್ದು ಇಟಾಲಿಯನ್ ಫ್ಲೋರಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಲಿವಿಂಗ್ ರೂಮ್. ಇದು ಹಿಂಗಿದೆ ನೋಡಿ. ಗ್ರೇನ್ಸ್ ಗಳು ನೋಡಿ ಮ್ಯಾಚ್ ಮಾಡಿರುವಂತದ್ದು. ಎಲ್ಲ ಪೇಪರ್ ಕಟ್ಟಿಂಗ್ ಅಲ್ಲಿ ಫಿಟ್ ಮಾಡಿರುವಂತಹ ಇಟಾಲಿಯನ್ ಮಾರ್ಬಲ್. ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ನೋಡಿ ವುಡ್ ಪ್ಯಾನಲ್ ಏನ್ ಮಾಡಿದ್ದಾರೆ ಇದೆಲ್ಲ ನಮಗೆ ವೆನೀರ್ ಪಾಲಿಶ್ ಬರುತ್ತೆ. ಇಲ್ಲಿ ನಮ್ಗೆ ಆರಾಮಾಗಿ ಒಂದು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ವಿಂಡೋಗಳನ್ನ ನೋಡಿ. ಈ ವಿಂಡೋಗಳಲ್ಲಿ ಏನೇ ನಮಗೆ ಸೇಫ್ಟಿ ಗ್ರಿಲ್ ಗಳನ್ನ ಯೂಸ್ ಮಾಡ್ತೀವಲ್ಲ, ಇದು MS ಗ್ರಿಲ್ ಜೊತೆಗೆ ವಿತ್ ಟೀಕುಡ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಪಾರ್ಟಿಷನ್ ಮಾಡಿದ್ದಾರೆ ಈ ತರ. ಸಕ್ಕದಾಗಿದೆ. ಇವ್ರದ್ದು ಈ ಬಿಲ್ಡಿಂಗ್ ಓನರ್ ಅದೊಂದು ಟ್ರೇಡ್ ಮಾರ್ಕ್. ಅವ್ರು ಮಾಡೋ ಮನೆಗಳೆಲ್ಲ ಅದನ್ನ ಯೂಸ್ ಮಾಡ್ತಾರೆ. ಚೆನ್ನಾಗಿದೆ. ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡ್ರು ಕೂಡ, ಸೆಂಟ್ರಲ್ಲಿ ನಾವು ಒಂದು ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ಆಟ ಆಡಕ್ಕೆ ತುಂಬಾನೇ ಸ್ಪೇಷಿಯಸ್ ಆಗಿ ವಿಶಾಲವಾಗಿ ಬಂದಿರುವಂತಹ ಲಿವಿಂಗ್ ರೂಮು. ಆ ಲಿವಿಂಗ್ ರೂಮ್ ತಕ್ಕನಾಗೇನೆ ಟಿವಿ ಯೂನಿಟ್ ಕೂಡ ಇದೆ. ಈಗ ಏನು ಪ್ರೆಸೆಂಟ್ ಟ್ರೆಂಡಿ ಆಗಿರುವಂತಹ ದೊಡ್ಡ ಸೈಜ್ ಅಲ್ಲಿ ಇರುವಂತಹ ಟಿವಿ ಏನಿದೆ, ಆ ಟಿವಿ ಕೂಡ ನಾವು ಈ ಟಿವಿ ಯೂನಿಟ್ ಅಲ್ಲಿ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಅಷ್ಟು ಜಾಗ ತಗೊಳ್ಳುವಂತಹ ಟಿವಿ ಯೂನಿಟ್ ನ ಇವರು ಬಿಲ್ಡ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ವೆನೀರ್ ಪಾಲಿಶಿಂಗ್ ಇದೆ. ಇಲ್ಲೊಂದು ಲುಕ್ ಏನು ಅಂದ್ರೆ ಇಲ್ಲಿಂದ ನಮಗೆ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಆಗಿ ಅಲ್ಲಿವರೆಗೂ ಹೋಗುತ್ತೆ ನೋಡಿ. ಇಲ್ಲೊಂದು ಜೂಮರ್ ಲೈಟ್ ಕೊಟ್ಟಿದಾರಲ್ಲ, ಅಲ್ಲಿವರೆಗೂ ಇಂಟೀರಿಯರ್ ನ ತಗೊಂಡಿದ್ದಾರೆ. ಫುಲ್ ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತದ್ದು ಇದೆಲ್ಲ. ಸೆಕೆಂಡ್ ಫ್ಲೋರ್ ವರೆಗೂ ಹೋಗುತ್ತೆ ಈ ಟಿವಿ ಯೂನಿಟ್ ರೈಸ್ ಆಗಿರುವಂತಹ ಇಂಟೀರಿಯರ್ ಡಿಸೈನ್. ಹಾಗೆ ಈ ಬೀಮ್ಗಳಿಗೆಲ್ಲ ನಮಗೆ ವಿತ್ ಪಾಲಿಶಿಂಗ್ ವರ್ಕ್ ಅಲ್ಲಿ ಇರುವಂತಹ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಆಗಿರುವಂತದ್ದು. ಕೆಳಗಡೆ ವೈರಿಂಗ್ ಎಲ್ಲ ನಾವು ನೋಡಬಹುದು. ಪ್ರತಿಯೊಂದು ವೈರಿಂಗ್ ಕಂಪ್ಲೀಟ್ ಆಗಿದೆ. ಹಾಗೆ CC ಕ್ಯಾಮ್ರಾಗಳೆಲ್ಲ ಪ್ರೆಸೆಂಟ್ ರನ್ನಿಂಗ್ ಇದೆ. ಒಂದು 4 CC ಕ್ಯಾಮ್ರಾಗಳು ಈ ಮನೇಲಿ ರನ್ನಿಂಗ್ ಇರುವಂತದ್ದು. ಅದು ಬೇಕಾಗಿರುವಂತಹ ಡಿಶ್ ಅದೆಲ್ಲ ಸರ್ವರ್ ಎಲ್ಲ ಈ ಪೋರ್ಷನ್ ಅಲ್ಲಿ ನಮಗೆ ಇಟ್ಟಿದ್ದಾರೆ. ವಿತ್ ಕೇಬಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಲಿಫ್ಟ್ ನೋಡಿದ್ರಲ್ಲ, ಪಾರ್ಕಿಂಗ್ ಇಂದ ನಾವು ಯಾರೋ ಥರ್ಡ್ ಪರ್ಸನ್ ಯಾರಾದ್ರೂ ಬಂದ್ರೆ, ಮೂರನೇ ವ್ಯಕ್ತಿ ಪಾರ್ಕಿಂಗ್ ಇಂದ ಎಂಟ್ರಿ ಆಗೋಕ್ ಆಗೋದಿಲ್ಲ. ಮನೆ ಒಳಗಡೆ ಇದ್ರೆ ಮನೆ ಒಳಗಡೆಯಿಂದ ಲಿಫ್ಟ್ ಬೇಕಾದ್ರೆ ನಾವು ಆನ್ ಮಾಡ್ಬೋದು. ಓಪನ್ ಆದ್ರೆ ನೋಡ್ಬೋದು ಫುಲ್ ಗೋಲ್ಡ್. ಡೋರು ಗೋಲ್ಡ್, ಫ್ರೇಮ್ ಗೋಲ್ಡ್. ಒಳಗಡೆ ನೋಡಿ, ಒಳಗಡೆ ಕೂಡ ನಮ್ಗೆ ಗೋಲ್ಡ್ ಫ್ರೇಮ್ ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ವಿತ್ ಲೈಟಿಂಗ್. ಹೆಂಗಿದೆ ನೋಡಿದ್ರೆ ಸಖತ್ತಾಗಿ ಬಂದಿದೆ. ಚೆನ್ನಾಗಿ ಕಟ್ಟಿದ್ದಾರೆ. ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಅದ್ಭುತವಾಗಿದೆ. ಇನ್ನ ವಾಸ್ತು ವೈಸ್ ಅಲ್ಲಿ ಏನಾದ್ರೂ ನಾವು ಮಾತಾಡೋದಾದ್ರೆ, ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ವಾಟರ್ ಸೋರ್ಸ್ ಕೊಟ್ಟಿರುವಂತದ್ದು. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ನಮಗೆ ಮೈನ್ ಡೋರ್ ಎಂಟ್ರಿ ಕೊಟ್ಟಿರುವಂತದ್ದು. ಆಗ್ನೇಯದಲ್ಲಿ ನಮಗೆ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಕುಬೇರನ ಮೂಲೆಯಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಪ್ರಾವಿಷನ್ ಮಾಡಿರುವಂತದ್ದು. ಆಗ್ನೇಯದಲ್ಲಿ ಇರುವಂತಹ ಕಿಚನ್ ನೋಡಬಹುದು ವೀಕ್ಷಕರೇ. ಇದು ನಮಗೆ ಅಕ್ರಾಲಿಕ್ ಶೀಟ್ ನ ಯೂಸ್ ಮಾಡಿ ಫುಲ್ ಸ್ಟೋರೇಜ್ ಅಲ್ಲಿ ಮಾಡಿರುವಂತಹ ಮಾಡ್ಯುಲರ್ ಇಟಾಲಿಯನ್ ಕಿಚನ್. ಇದು ಮೇಲ್ಗಡೆ ಫುಲ್ ಲಾಫ್ಟ್ ಗಳನ್ನ ಯೂಸ್ ಮಾಡಿದ್ದಾರೆ. ಗೋಲ್ಡ್ ಫಿನಿಶಿಂಗ್ ಇರುವಂತಹ ಹ್ಯಾಂಡಲ್ ಗಳನ್ನ ಕೊಟ್ಟಿರುವಂತದ್ದು. ಅದಕ್ಕೆ ತಕ್ಕನಂಗೆ ವಿತ್ ಒಂದು ಬ್ಯೂಟಿಫುಲ್ ಲೈಟ್ ವಿತ್ POP ವರ್ಕ್ ವಿತ್ ಲೈಟ್ ವಿತ್ LED ಲೈಟ್ ವರ್ಕ್ ಕೂಡ POP ನಮಗೆ ಕಂಪ್ಲೀಟ್ ಆಗಿದೆ. ಇನ್ನ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಶೆಲ್ಫ್ ಗಳನ್ನ ಕೊಟ್ಟಿದ್ದಾರೆ. ಆ ಪೋರ್ಷನ್ ಅಲ್ಲಿ ಆಕ್ವಾಗಾರ್ಡ್ಗೆ ಚಿಮ್ಮಿಗಳನ್ನ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಸ್ಕ್ವೇರ್ ಆಗಿ 3 ಕಡೆಗೂ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ವಿತ್ ಕ್ವಾರ್ಟ್ಸ್ ಕೂಡ ಕೊಟ್ಟಿದ್ದಾರೆ.
SS ಬ್ಯಾಡ್ಗೆ ಜೊತೆಗೆ ವಿತ್ ವುಡ್ ಫಿನಿಶಿಂಗ್ ಇರುವಂತಹ ಡೋರ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಈ ಕಿಚನ್ ಅಲ್ಲಿ. ಈ ಪೋರ್ಷನ್ ಅಲ್ಲಿ ನಮಗೆ ಪ್ಯಾಂಟ್ರಿ ಕೂಡ ಕೊಟ್ಟಿದ್ದಾರೆ ನೋಡೋದಲ್ಲ. ಸ್ಟೋರೇಜ್ಗೆ ಯಾವುದೇ ರೀತಿ ಎಲ್ಲೂ ಕಡಿಮೆ ಮಾಡಿಲ್ಲ. ಜೊತೆಗೆ ಈ ಲಾಫ್ಟ್ ಕೆಳಗಡೆ ಕೂಡ ನೋಡಬಹುದು ವಿತ್ ಪ್ರೊಫೈಲ್ ಲೈಟ್ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ಲೈಟಿಂಗು. ಇನ್ನು ವಾಲ್ಗಳಿಗೆಲ್ಲ ಈ ಪೋರ್ಷನ್ ಫುಲ್ ನಮಗೆ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ ಮೇಂಟೆನೆನ್ಸ್ ಈಸಿಗೋಸ್ಕರ. ಈ ಫ್ಲೋರಿಂಗು ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ಬರುತ್ತೆ. ಫ್ರಿಡ್ಜ್ಗೆ ಈ ಪೋರ್ಷನ್ 32 amp ಒಂದು ಸಾಕೆಟ್ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿರುವಂತಹ ಡಬಲ್ ಡೋರ್ ಫ್ರಿಡ್ಜ್ ಕೂಡ ನಾವು ಈ ಪೋರ್ಷನ್ ಅಲ್ಲಿ ಇಡಬಹುದು. ಈ ಪೋರ್ಷನ್ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ. ಇದೇನಕ್ಕೆ ಅಂದ್ರೆ ಪ್ಲಾಂಟ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈಗ ಏನು ನಮ್ಗೆ ಒಂದು ಪಾಸಿಟಿವ್ ವೈ ಬರೋದಕ್ಕೆ ಏನು ಸ್ನೇಕ್ ಪ್ಲಾಂಟ್, ಸ್ಪೈಡರ್ ಪ್ಲಾಂಟ್ ಗಳೇನಿದೆ ಅಂತ ಪ್ಲಾಂಟ್ ಗಳನ್ನ ಮೌಂಟ್ ಮಾಡ್ಕೊಳ್ಳೋಕೆ ಚಿಕ್ಕ ಚಿಕ್ಕ ಜಾಗಗಳನ್ನ ಕೊಟ್ಟಿರುವಂತದ್ದು. ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕಾಗಿರುವಂತಹ ಥಿಂಗ್ಸ್ ಗಳನ್ನ ಕೂಡ ನಾವು ಇಟ್ಕೋಬಹುದು, ಆ ತರ ಜಾಗ ಇದೆ. ಇದು ಡೈನಿಂಗ್ ಏರಿಯಾ ಬರುತ್ತೆ. ಡೈನಿಂಗ್ ಏರಿಯಾ ಮೇಲೆ ವಿತ್ ಫ್ಯಾನ್ ಕೊಟ್ಟಿರುವಂತದ್ದು. ಇದೇನು ನಮ್ ಇಂಟೀರಿಯರ್ ಡಿಸೈನ್ ನೋಡ್ತಾ ಇದ್ರಲ್ಲ, ಇದ್ರ ಪಕ್ಕದಲ್ಲಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಆರಾಮಾಗಿ ಒಂದು 4 ಜನ ಕೂತ್ಕೊಂಡು ಊಟ ಮಾಡುವಷ್ಟು ಡೈನಿಂಗ್ ಟೇಬಲ್ ನ ಈ ಪೋರ್ಷನ್ ಅಲ್ಲಿ ನಾವು ಇಡಬಹುದು. ಆ ತರ ಇದೆ. ಅದಕ್ಕೆ ತಕ್ಕನಂಗೆ ವಿತ್ ಒಂದು ಹ್ಯಾಂಡ್ ವಾಶ್. ಈ ಹ್ಯಾಂಡ್ ವಾಶ್ ಏನು ನಮ್ಗೆ ಪಿಂಗಣಿ ಐಟಮ್ ಇದೆ ಅದಕ್ಕೂ ಕೂಡ ನಮಗೆ ಗೋಲ್ಡ್ ಫಿನಿಶಿಂಗ್ ಇರೋದನ್ನ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಮಿರರ್ ದೊಡ್ಡದಾಗಿದೆ. ಅದ್ರ ಮೇಲ್ಗಡೆ ವಿತ್ ಸ್ಟೋರೇಜ್. ಈ ಸ್ಟೋರೇಜ್ ಮೇಲ್ಗಡೆ ಹಾಗೇ ನೋಡ್ಬೋದು ಫುಲ್ ಇಂಟೀರಿಯರ್ ನಮ್ಗೆ ತಗೊಂಡಿದ್ದಾರೆ ಈ ಸೀಲಿಂಗ್ ಅಲ್ಲಿ. ಆ ಸೀಲಿಂಗ್ ಅಲ್ಲಿ ತಗೊಂಡು ಆ ಪೋರ್ಷನ್ ಅಲ್ಲಿ ಆ ಟಿವಿ ಯೂನಿಟ್ ಏನ್ ನಿಲ್ಸಿದ್ದಾರೆ ಸೇಮ್ ಡಿಸೈನ್ ನ ಈ ಪೋರ್ಷನ್ ಅಲ್ಲಿ ತಗೊಂಡಿರುವಂತದ್ದು. ಇದಕ್ಕೆ ತಗೊಂಡು ಈ ಪೋರ್ಷನ್ ಹಂಗೆ ನಮ್ಮ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೊಂಡಿರುವಂತದ್ದು. ಇನ್ನು ದೇವ್ರ ಮನೆ ನೋಡಿ, ಇಲ್ಲಿ ದೇವ್ರ ಮನೆ ಮೇಲ್ಗಡೆ ಗಜಲಕ್ಷ್ಮಿ ಒಂದು ಲೋಗೋ ಈ ಪೋರ್ಷನ್ ಅಲ್ಲಿ. ಪಕ್ಕದಲ್ಲಿ 2 ಆನೆಗಳಿರುವಂತದ್ದು, ಅದು ಕೂಡ ನಮಗೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಹಾಗೆ ಮೈನ್ ಡೋರ್ ಪಕ್ಕದಲ್ಲಿ ಒಂದು ಪಿಲ್ಲರ್ ಗಳ ತರ ಇರುವಂತಹ ಒಂದು ಕಂಬಗಳಿರುವಂತದ್ದು. ಮೈನ್ ಡೋರ್ ನೋಡಿದ್ರಲ್ಲ, ಈ ಪೋರ್ಷನ್ ನೋಡಿ ಗೇಜ್ ಹೇಗಿದೆ ಅಂತ ಇಟ್ಕೋಬಹುದು ಅದನ್ನ. ಆ ತರ ಇದೆ. ಫುಲ್ ಟೀಕುಡ್ ಬರುತ್ತೆ. ಸೆಂಟ್ರಲ್ಲಿ ಗ್ಲಾಸ್ ಕೊಟ್ಟಿರುವಂತದ್ದು. ಒಳಗಡೆ ರೆಡ್ ಕಲರ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಿತ್ ವಾಸ್ತುಗೆ ಒಳ್ಳೇದಂತಾನೆ ಹೇಳ್ಬೋದು. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ದೇವ್ರ ಫೋಟೋಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಲುಕ್ ವೈಸ್ ಅಲ್ಲಿ ಮತ್ತೆ ಇವತ್ತು ದೇವ್ರ ಮನೆ ಶಾಂತ ಪೀಸ್ ಆಫ್ ಮೈಂಡ್ ಇರೋದ್ರಿಂದ ವಾಲ್ಗಳಿಗೆಲ್ಲ ಮಾಮೂಲಿ ವೈಟ್ ನ ಯೂಸ್ ಮಾಡಿದ್ದಾರೆ. ವೈಟ್ ಟೈಲ್ಸ್ ನ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಮಾಮೂಲಿ ಇಂಟೀರಿಯರ್ ಡಿಸೈನ್ ವಿತ್ LED ಲೈಟ್ ಎಲ್ಲ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ದೇವ್ರ ಮನೆಯಲ್ಲಿ ಆರಾಮಾಗಿ ಒಬ್ರು ಕುತ್ಕೋಬಹುದು ಕಂಡ್ರೆ, ಅಷ್ಟು ಸ್ಪೇಷಿಯಸ್ ಆಗಿ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇಂಥ ಮನೆಗೆ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಒಂದು ಕೊಟ್ಟಿರ್ತಾರೆ. ಅದೇ ಯುಟಿಲಿಟಿ ಈ ಸ್ಪೇಸ್ ಸಖತ್ತಾಗಿದೆ. ಆರಾಮಾಗಿ ಒಂದು ಡಿಶ್ ವಾಶ್ ನ ಇಟ್ಕೊಬಹುದು. ಆಲ್ರೆಡಿ ಒಂದು ಸಿಂಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಪಕ್ಕದಲ್ಲಿ ಆಲ್ರೆಡಿ ಮನೆ ಇದೆ, ಅವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಇವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆ ಮನೆಗೂ ಈ ಮನೆಗೂ ಯಾವುದೇ ರೀತಿ ನಮಗೆ ಡಿಸ್ಟರ್ಬೆನ್ಸ್ ಇರಬಾರ್ದು ಅನ್ನೋದಕ್ಕೆ ಈ ಪೋರ್ಷನ್ ಒಂದು ಸ್ಲೈಡಿಂಗ್ UPVC ವಿಂಡೋ ಕೂಡ ನಮಗೆ ಕೊಟ್ಟು ಫುಲ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಬೇಕು ಅಂದ್ರೆ ಡೋರ್ ಓಪನ್ ಮಾಡ್ಬೋದು, ಬೇಡ ಅಂದ್ರೆ ಕ್ಲೋಸ್ ಮಾಡ್ಬೋದು. ಗುಡ್ ಐಡಿಯಾ, ಯಾರಿಗೂ ತೊಂದರೆ ಇಲ್ಲ. ಪ್ರೈವಸಿ ಬೇಕು ಅಂದ್ರೆ ಸೂಪರ್ ಆಗಿದೆ. ಇನ್ನ ಮೇಂಟೆನೆನ್ಸ್ ಗೋಸ್ಕರ ವಾಲ್ಗಳಿಗೆಲ್ಲ ವೆಟ್ರೋಫೆಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಇದೆ. ಇಲ್ಲೂ ಕೂಡ ನಮ್ಗೊಂದು ಸಿಂಕು ವಿತ್ ಕೊಳಾಯಿ ಸ್ಟೋರೇಜ್ ಗೆಲ್ಲ ನಮ್ಗೆ ಪ್ರಾವಿಷನ್ ಮಾಡಿ ಕೊಟ್ಟಿರುವಂತದ್ದು. ಗುಡ್, ಚೆನ್ನಾಗಿದೆ. ಹಾಗೆ ಈ ಮನೇಲಿ ಒಂದು ಏನು ಅಂದ್ರೆ ಈ ಡೋರು ಟೀಕುಡ್ ಬರುತ್ತೆ, ವಿತ್ ಫ್ರೇಮು ಟೀಕುಡ್ ಬರುತ್ತೆ. ಹ್ಯಾಂಡಲ್ಸ್ ಗಳು ಕೂಡ ನಮಗೆ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಹ್ಯಾಂಡಲ್ಸ್ ಗಳಿಗೆ ಪ್ರಾವಿಷನ್ ಮಾಡಿ ಕೊಟ್ಟಿರುವಂತದ್ದು. ಇಲ್ಲಿ ಒಂದು ಸಿಸ್ಟಮ್ ಒಂದಿದೆ ನೋಡಿ. ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಹೇಳಿದ್ನಲ್ಲ ನಾನು, ಅಲ್ಲಿ ನಾವು ಗೇಟ್ ಹತ್ರ ನಾವು ಆನ್ ಮಾಡಿದ್ರೆ ಇಲ್ಲಿ ನಾವು ಇಲ್ಲಿ ನಾವು ಬರ್ತಾರೆ ಕೆಳಗಡೆ ಯಾರು ಬಂದಿದ್ದಾರೆ ಅನ್ನೋದು ಇಲ್ಲಿ ನಮ್ಗೆ ತೋರಿಸುತ್ತೆ. ಅವ್ರೇನಾದ್ರೂ ನಮ್ಗೆ ತುಂಬಾ ಹತ್ರದಿರೋರು ಅಂದ್ರೆ ಈ ಕೆಳಗಡೆ ಗೇಟ್ ಆಕ್ಸಿಸ್ ನ ಇಲ್ಲಿ ನಾವು ಓಪನ್ ಮಾಡಬಹುದು. ಆ ತರ ಪ್ರಾವಿಷನ್ ಇಲ್ಲಿ ಈ ಮನೆಗೆ ಕೊಟ್ಟಿರುವಂತದ್ದು. ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ 3rd ಫ್ಲೋರ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವಿತೌಟ್ ಲೈಟ್ ಅಲ್ಲೇ ಎಷ್ಟು ಬ್ರೈಟ್ ಆಗಿದೆ ನಮ್ಗೆ ಈ ರೂಮು. ಲೈಟ್ ಹಾಕೋದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೀಲಿಂಗ್ ಅಲ್ಲಿ POP ವರ್ಕ್, LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಬ್ಯೂಟಿಫುಲ್ ವಾಲ್ ಪೇಪರ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ನಮಗೆ ಕಾಟ್ ಕೊಟ್ಟಿಲ್ಲ, ಬಟ್ ಕಾಟ್ ಕೂಡ ನಾವು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೊಂಡು ಓಡಾಡಬಹುದು ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ವೆಂಟಿಲೇಷನ್ ಗೆ ವಿಂಡೋ ಇಲ್ಲಿ ನೋಡಿ.
ಇದು ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಈ ರೂಮ್ಗೆ. ಅಂದ್ರೆ ಇದು ನಾವು ಒಂದು ಪೇರೆಂಟ್ಸ್ ರೂಮ್ ತರ ನಾವು ಕನ್ಸಿಡರ್ ಮಾಡಿದ್ರೆ ಈ ರೂಮ್ಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಟಾಪ್ ಟು ಬಾಟಮ್ ವರ್ಗು 2x4 ಬೆಟರ್ ಫಿಟಲ್ಸ್ ನ ಯೂಸ್ ಮಾಡಿದರೆ. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಎಲ್ಲ ನಮಗೆ ಕೊಟ್ಟಿರುವಂತದ್ದು. ಪ್ರತಿ ಒಂದು ಐಟಮ್ ಕೂಡ ನಮಗೆ ಜಾಗ್ವಾರ್ ಬ್ರಾಂಡೆಡ್ ಐಟಮ್ ನ ಯೂಸ್ ಮಾಡಿದ್ದಾರೆ. ವಿತ್ ಲೋಗೋಗಳೆಲ್ಲ ನಾವು ನೋಡಬಹುದು. ದೊಡ್ಡದಾಗಿರುವಂತಹ ಹ್ಯಾಂಡ್ ವಾಶ್ ಬ್ಯಾಕ್ ಸೈಡ್ ಅಲ್ಲಿ ಒಂದು ಮಿರರ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ವಾರ್ಡ್ರೋಬ್ ವಿತ್ ಸ್ಟೋರೇಜ್ ನ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ದೇವ್ರ ಮನೆ ಕೂಡ, ಇದು ನಮಗೆ ವಾರ್ಡ್ರೋಬ್ ಗೋಡೆ. ಯಾವುದು ಕಾಲ್ಗಳು ಹೆಚ್ಚಾಗ್ದಿರ ಇಷ್ಟು ಸ್ಪೇಷಿಯಸ್ ಆಗಿ ನಮಗೆ ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಟಾಪ್ 1 ಶಾಸ್ತ್ರಿಗಳು ಏನಿರ್ತಾರೆ ಅವ್ರನ್ನ ಕರ್ಕೊಂಡ್ಬಂದು ವಾಸ್ತುಗೆ ನಾವು ತೋರಿಸಿದ್ರು ಕೂಡ ಮನೆ ಒಳಗಡೆ ಬಂದಿದ ತಕ್ಷಣನೇ ತಗೋಬಹುದು ಅಂತಾರೆ. ಅಷ್ಟು ಕ್ಲೀನ್ ಆಗಿ ವಾಸ್ತುನ ಮೇಂಟೈನ್ ಮಾಡಿರೋವಂಥದ್ದು. ಇದು ಸಖತ್ತಾಗಿ ಬಂದಿದೆ. ಮನೆ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಯೂಸ್ ಮಾಡಿರೋ ಲೈಟಿಂಗ್ಸ್ ಇಂದ ಹಿಡಿದು ಫ್ಯಾನ್ ಇಂದ ಹಿಡಿದು ಇಂಟೀರಿಯರ್ ಡಿಸೈನ್ ವಿತ್ ಪಾಲಿಶಿಂಗ್ ವರ್ಕ್ ಲಕ್ಸುರಿ ಆಗಿ ತಗೊಂಡೋಗಿದ್ದಾರೆ. ಬೊಂಬಾಟಾಗಿದೆ ನೋಡಿ. ಟಿವಿ ಯೂಟ್ಯೂಬ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಕಡೆ ಈ ಕಡೆ ನಮಗೆ ವೆಂಟಿಲೇಷನ್ಗೆ ವಿಂಡೋಗಳನ್ನ ಕೊಟ್ಟಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ವಿತ್ ಇಂಟೀರಿಯರ್ ಡಿಸೈನ್ ಕೊಟ್ಟಿದ್ದಾರೆ ನೋಡಬಹುದು. ಈ ಪೋರ್ಷನ್ ಅಲ್ಲಿ ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಇದೆ ನೋಡೋದಲ್ಲ. ಶೆಲ್ಫ್ ಗಳೆಲ್ಲ ಕೊಟ್ಟಿದ್ದಾರೆ. ಈ ಫುಲ್ ನಮಗೆ ಸ್ಟೋರೇಜ್ ಗಳು ಬರುತ್ತೆ ಇಲ್ಲಿ. ಚೆನ್ನಾಗಿದೆ. ಈ ಫಸ್ಟ್ ಫ್ಲೋರ್ ಇಂದ ಇನ್ನು ಸ್ಟೇರ್ ಕೇಸ್ ನಮಗೆ ಮನೆ ಒಳಗಡೆನೆ ಬರುತ್ತೆ. ಈ ಪೋರ್ಷನ್ ನೋಡಬಹುದು. ರೈಲಿಂಗ್ಸ್ ಎಲ್ಲ ನಮಗೆ ಟೀಕ್ ವುಡ್ ರೈಲಿಂಗ್ಸ್ ನ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಚಿಕ್ಕದಾಗಿ ಒಂದು ಇಂಟೀರಿಯರ್ ಡಿಸೈನ್ ನಮಗೆ ಕೊಟ್ಟಿದ್ದಾರೆ. ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ಆರ್ಟಿಫಿಷಿಯಲ್ ಗ್ರಾಸ್ ವಿತ್ ಇಂಟೀರಿಯರ್ ಡಿಸೈನ್ ವಿತ್ ವಾಲ್ ಪೇಪರ್, ಅದು ಬ್ಯೂಟಿಫುಲ್ ಗಣೇಶನ್ ಲೋಗೋ, ಆನೆ ಲೋಗೋ ಇರುವಂತ ಒಂದು ಲೈಟಿಂಗ್ ವರ್ಕ್ ಇಲ್ಲಿ ಚೆನ್ನಾಗಿ ತಗೊಂಡಿದ್ದಾರೆ. ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಎಂಟ್ರಿ ಹತ್ರ ನೋಡ್ಬೋದು. ಈ ಪೋರ್ಷನ್ ಒಂದು ಡಬಲ್ ಲೈಟ್ ಸೀಲಿಂಗ್ ವರ್ಕ್ ಇದು ನೋಡುದಿಲ್ಲ. ಟಿವಿ ಅಲ್ಲಿ ನಾವು ಮೌಂಟ್ ಮಾಡ್ಕೊಂಡ್ರೆ ಆ ಇಂಟೀರಿಯರ್ ಡಿಸೈನ್ ಈ ಪೋರ್ಷನ್ ಅಲ್ಲಿ ಹೋಗಿ ಈ ವಾಲ್ ವರ್ಗೂ ಎಂಡ್ ಆಗುತ್ತೆ. ಈ ಫ್ಯಾನ್ ಕಟ್ ಆಗುತ್ತೆ ನಮ್ಗೆ. ಅಲ್ಲಿವರೆಗೂ ತಗೊಂಡಿದ್ದಾರೆ ಇಂಟೀರಿಯರ್ ಡಿಸೈನ್. ಸೆಕೆಂಡ್ ಫ್ಲೋರ್ ಎಂಟ್ರಿ ಆದ್ರೆ ಇದೊಂದು ನಮಗೊಂದು ಸಿಟ್ಟಿಂಗ್ ಏರಿಯಾ ತರ ನಮಗೆ ಕನ್ಸಿಡರ್ ಆಗುತ್ತೆ. ವಿತ್ ರೋಡ್ ಸೈಡ್ ಇರುವಂತಹ ಒಂದು ವಿಂಡೋ, ಅದು ಕೂಡ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ದೊಡ್ಡದಾಗಿರುವಂತಹ ಒಂದು ಬಾಲ್ಕನಿ ಪ್ರೊವಿಷನ್ ಮಾಡಿದ್ದಾರೆ ಇಲ್ಲಿ. ಚೆನ್ನಾಗಿದೆ. ಆರಾಮಾಗಿ ಒಂದು 3 ಸೀಟ್ ಸೋಫಾ ಹಾಕೊಂಡು ಕುತ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಫ್ಲೋರಿಂಗು ಆಂಟಿಸ್ಕೈಡ್ ವೆಟರ್ ಫೆಟೈಲ್ಸ್, ವಾಲ್ಗಳಿಗೆ 2x4 ವೆಟರ್ ಫೆಟೈಲ್ಸ್, ಮೇಲೆ ಸೀಲಿಂಗ್ ಅಲ್ಲಿ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಆಂಗಲ್ ಇಂದ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನಮ್ಗೆ. ಲಿಫ್ಟ್ ಇಲ್ಲಿಗೆ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ನೋಡೋದಲ್ಲ. ಫ್ರೇಮ್ಸ್ ವರ್ಕ್ ಎಲ್ಲ ಗೋಲ್ಡ್ ಚೆನ್ನಾಗಿದೆ. ಈಗ ನೀವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಇದು ನೋಡೋದಲ್ಲ ಎಷ್ಟು ಸ್ಪೇಷಿಯಸ್ ಆಗಿದೆ. ಆಲ್ರೆಡಿ ನಮಗೊಂದು ಕಿಂಗ್ ಸೈಜ್ ಕಾಟ್ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್ಗೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಂಡೋ ಜೊತೆಗೆ ವಿಂಡೋ ಅಕ್ಕಪಕ್ಕ ಎಲ್ಲ ನಮ್ಗೆ ಇಂಟೀರಿಯರ್ ಡಿಸೈನ್ ಮಾಡಿ ಆ ಕಾರ್ನರ್ ಅಲ್ಲಿ ಈ ಕಾರ್ನರ್ ಅಲ್ಲಿ ನಮಗೆ ವಾಲ್ ಪೇಪರ್ ಸ್ಟ್ರಕ್ಚರ್ ನ ಕೊಟ್ಟಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ನಮಗೆ POP ವರ್ಕ್ ವಿತ್ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಆಗಿದೆ. ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನು ವಾರ್ಡ್ರೋಬ್ ನೋಡ್ಬೋದು. ಡೋರ್ಸ್ ನೋಡಿದ್ರಲ್ಲ ದೊಡ್ಡದಾಗಿದೆ. 3 ಸ್ಲೈಡಿಂಗ್ ಡೋರ್ ಬಂದಿದೆ. ಕೆಳಗಡೆ ಫುಲ್ ನಮಗೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿದೆ. ಇನ್ ಕೇಸ್ ಏನಾದ್ರು ಸ್ಟಡಿ ಟೇಬಲ್ ಏನಾದ್ರು ಬೇಕು, ಇಲ್ಲ ನಿಮ್ದು ಸಣ್ಣ ಪುಟ್ಟ ಸೋಫಾ, ಇನ್ನರ್ ಸೋಫಾ ಏನಾದ್ರು ಹಾಕೊಳ್ತೀವಿ ಅಂದ್ರೆ ಈ ಪೋರ್ಷನ್ ಒಂದು ಸೋಫಾ ಕೂಡ ನಾವು ಹಾಕೋಬಹುದು. ಒಂದು ಸಿಂಗಲ್ ಸೆಟ್ ಸೋಫಾ ಕೂಡ ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಇದೆ. ಫುಲ್ಲು ಈ ಮೈನ್ ಡೋರ್ ಇಂದ ಹಿಡಿದು ಈ ವಾಲ್ ಒಂದು ಬಿಟ್ರೆ ಈ ಫುಲ್ಲು ಎಲ್ಲಿ ನೀವು ನಮಗೆ ಈ ವಾಲು, ಈ ಪೋರ್ಷನ್ ವಾಲು, ಈ ವಾಲ್ ಫುಲ್ಲು ನಮಗೆ ಇಂಟೀರಿಯರ್ ಡಿಸೈನ್ ಬರುತ್ತೆ. ನಮಗೆ ಫುಲ್ಲು ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದೆಲ್ಲ. ವಿತ್ ಕಿಂಗ್ ಸೈಜ್ ಕಾರ್ಡ್ ಕೂಡ ಇದೆ. ಈ ಪೋರ್ಷನ್ ಅಲ್ಲಿ ಟಿವಿ ಯೂನಿಟ್ ಅನ್ನು ಪ್ರೊವೈಡ್ ಮಾಡಿರುವಂತದ್ದು. ಆರಾಮಾಗಿ ದೊಡ್ಡ ಟಿವಿ ಕೂಡ ನಾವು ಇಟ್ಕೋಬಹುದು ವಿತ್ ಫ್ರೇಮ್ ವರ್ಕ್ ಅಲ್ಲಿ. ಚೆನ್ನಾಗಿದೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಅಟ್ಯಾಚ್ ಬಾತ್ರೂಮ್ ನೋಡ್ಬೇಕು, ಪಾರ್ಟಿಷನ್ ಮಾಡಿದ್ದಾರೆ, ದೊಡ್ಡದಾಗಿದೆ ನೋಡಿ. ಈ ಅಟ್ಯಾಚ್ ಬಾತ್ರೂಮ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ 2 ಶವರ್ಗಳು ಬರುತ್ತೆ ಈ ಪೋರ್ಷನ್ ಅಲ್ಲಿ. ಇದು ಬಂದು ಇವಾಗ ನೀವು ನೋಡ್ತಾ ಇರೋದು ಬಂದು ಡ್ರಿಗಿ ವಾಲ್ ಮೌಂಟೆಡ್ ಕಮೋಡ್.
2x4 ಬಟರ್ಫ್ಲೈ ಟೈಲ್ಸ್ WPC ವರ್ಕ್ ಮೇಲ್ಗಡೆ ನಮಗೆ ಸೀಲಿಂಗ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಮಿರರು, ಶವರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲೊಂದು ಶವರ್ ಇದೆ. ಹ್ಯಾಂಡ್ ವಾಶ್ ಕೆಳಗಡೆ ನಮಗೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಇದು ಡ್ರೈ, ಇದು ವೆಟ್. ಆಲ್ರೆಡಿ ನಮಗೆ ಗ್ಲಾಸ್ ಪಾರ್ಟಿಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಮೇಲ್ಗಡೆ ಇಲ್ಲೊಂದು ಶವರ್ ಕೊಟ್ಟಿದ್ದಾರೆ. ಮಳೆ ಬರೋ ತರ ಫೀಲ್ ಆಗುತ್ತೆ ನಮಗೆ ಆನ್ ಮಾಡಿದ್ರೆ. ಹಾಗೆ ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಜೆಟ್ಗಳನ್ನ ಕೊಟ್ಟಿದ್ದಾರೆ ನೋಡಿ, 4 ಜೆಟ್ಗಳಿದೆ ಇಲ್ಲಿ. ನಾವು ಮೇಲ್ಗಡೆ ಪ್ರೆಷರ್ ಪಂಪ್ ಏನಾದ್ರು ಹಾಕ್ಸ್ಕೊಂಡ್ರೆ ಅಲ್ಟಿಮೇಟ್ ಆಗಿರುತ್ತೆ. ವಿತ್ ಗ್ಲಾಸ್ ಕೊಟ್ಟಿದ್ದಾರೆ. ಅದು ಬಂದು ವೆಟ್, ಇದು ಬಂದು ಡ್ರೈ. ಅಲ್ಲೂ ಒಂದು ಶವರ್ ಕೊಟ್ಟಿದ್ದಾರೆ, ಇಲ್ಲೂ ಒಂದು ಶವರ್ ಕೊಟ್ಟಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಈ ರೂಮ್ ಹೇಗಿದೆಯೋ ಅದಕ್ಕಿಂತ ಸಖತ್ತಾಗಿ ಬಾತ್ರೂಮ್ ದೊಡ್ಡದಾಗಿದೆ, ಅಲ್ಟಿಮೇಟ್ ಆಗಿದೆ. ಲೈಟ್ ನೋಡಿ, ಝೂಮರ್ ಸ್ಟ್ಯಾಂಡರ್ಡ್ ಲೈಟ್ ಸಖತ್ತಾಗಿದೆ. ಹೀಗೆ ನೋಡಿದ್ರೆ ಹಾಲ್, ಲಿವಿಂಗ್ ರೂಮ್. ಈ ಮಾಸ್ಟರ್ ಬೆಡ್ರೂಮ್ ಇದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇರುವಂತದ್ದು ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಷ್ಟೇ ವೀಕ್ಷಕರೇ, ಕಿಂಗ್ ಸೈಜ್ ಕಾಟ್ ನಮಗೆ ರೆಡಿ ಇದೆ. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ತಗೊಂಡಿದ್ದಾರೆ. ವಿತ್ ವೆನಿರ್ ಪಾಲಿಶಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು, ವಿತ್ POP ವರ್ಕ್, ವಿತ್ LED ಲೈಟ್ ವರ್ಕ್. ಈ ಏನು ಗ್ರೂ ಕೊಟ್ಟಿದ್ದಾರೆ, ಈ ಗ್ರೂ ಅಲ್ಲಿ ನಮಗೆ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ರೋಡ್ ಸೈಡ್ ಗೆ ನಮಗೆ 3 ವಿಂಡೋ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ 2 ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ಇರುವಂತದ್ದು. ಇಲ್ಲಿ ಟಿವಿ ಯೂನಿಟ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಈ ಪೋರ್ಷನ್ ನೋಡಿ, ಇದೆಲ್ಲ ನಮಗೆ ವಾರ್ಡ್ರೋಬ್ ಬರುತ್ತೆ. ಮೇಲ್ಗಡೆ ಲಾಫ್ಟ್ ವರ್ಕ್, ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಇಡನ್ ಬಾತ್ರೂಮ್ ಇದೆ. ಸೆಂಟ್ರಲ್ ಇರೋ ಡೋರ್ನ ನಾವು ಓಪನ್ ಮಾಡಿದ್ರೆ ವಿತ್ ಅಟ್ಯಾಚ್ ಬಾತ್ರೂಮ್ ಬರುವಂತದ್ದು ಈ ಬೆಡ್ರೂಮ್ಗೆ. ಹ್ಯಾಂಡ್ ವಾಶ್ ನೋಡಿದ್ರಲ್ಲ, ವಿತ್ ಸ್ಟೋರೇಜ್ ಇರುವಂತದ್ದು, ವಿತ್ ವಾಲ್ ಮೌಂಟೆಡ್ ಕಮೋಡ್. ವಾಲ್ಗಳಿಗೆಲ್ಲ ನಮಗೆ ವೆಟ್ರೋಫ್ಲೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೆ ಪಾರ್ಟಿಷನ್ ಮಾಡಿದ್ದಾರೆ, ಗ್ಲಾಸ್ ಪಾರ್ಟಿಷನ್ ಇದೆ. ಡ್ರೈ ವೆಟ್ ಆಲ್ರೆಡಿ ಬೈಫರ್ಕೇಶನ್ ಮಾಡಿ ಇಟ್ಟಿದ್ದಾರೆ. ಚೆನ್ನಾಗಿದೆ ಗ್ಲಾಸ್ ಇದು, ಬಟ್ ಸ್ಪೇಷಿಯಸ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಫುಲ್ಲು ವೆನ್ನಿ ಶೀಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಒಳ್ಳೆ ಡಿಸೈನ್ ನ ತಗೊಂಡಿರುವಂತದ್ದು, ಲವ್ಲಿ ಆಗಿದೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ 2 ಮಾಸ್ಟರ್ ಬೆಡ್ರೂಮ್, ಒಂದು ಸಿಟ್ಟಿಂಗ್ ಏರಿಯಾ, ಒಂದು ಬಾಲ್ಕನಿ. ಈಗ ಹೋಗ್ತಾ ಇರೋದು 3ನೇ ಫ್ಲೋರ್ಗೆ. ಈ ವಾಲ್ಗೂ ಕೂಡ ಒಂದು ಸೆಮಿ ಇಂಟೀರಿಯರ್ ಡಿಸೈನ್, ಬಟ್ ಇಲ್ಲಿ ಸಿಟ್ಟಿಂಗ್ ಏರಿಯಾ ನೋಡಿ ತುಂಬಾ ಸ್ಪೇಷಿಯಸ್ ಆಗಿದೆ, ಬೊಂಬಾಟ್ ಆಗಿದೆ. ಪ್ಲೇ ಸ್ಟೇಷನ್ ಏನಾದ್ರು ಮಾಡ್ಕೊಂಡ್ರೆ ಇದು ಮಾಡ್ಕೊಬಹುದು, ಚೆನ್ನಾಗಿದೆ. ಇದು ತಕ್ಕನಾಗಿನೇ ದೊಡ್ಡ ಬಾಲ್ಕನಿ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಬೊಂಬಾಟ್ ಆಗಿದೆ ನೋಡಿ. ಬಿಗ್ ಬಾಲ್ಕನಿ ವಿತ್ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಅಲ್ಲೂ ಕೂಡ ನಮಗೊಂದು ಫ್ಯಾನ್ ಕೊಟ್ಬಿಟ್ಟಿದ್ದಾರೆ. ಲಿಫ್ಟ್ ಇಲ್ಲವರೆಗೂ ಇದೆ. ಇಲ್ಲೂ ಕೂಡ ನಾವು ಡಿಸ್ಪ್ಲೇ ನೋಡ್ಬೋದು. ಫಸ್ಟ್ ಫ್ಲೋರ್ ಅಲ್ಲಿ, ಥರ್ಡ್ ಫ್ಲೋರ್ ಅಲ್ಲಿ ಈ ಡಿಸ್ಪ್ಲೇ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಸೆಕೆಂಡ್ ಫ್ಲೋರ್ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಇನ್ ಕೇಸ್ ಏನಾದ್ರು ಅವಶ್ಯಕತೆ ಇದ್ರೆ ಅದನ್ನ ನಾವು ಯೂಸ್ ಮಾಡಬಹುದು. ಓಕೆ, ನೋಡೋದ್ರಲ್ಲ, ಮಾಸ್ಟರ್ ಬೆಡ್ರೂಮ್, 2ನೇ ಮಾಸ್ಟರ್ ಬೆಡ್ರೂಮ್. ಇದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಕಿಂಗ್ ಸೈಜ್ ಕಾಟು, 2 ಸೈಡ್ ನಮಗೆ ವಿತ್ ಸ್ಟೋರೇಜು, ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಇಂಟೀರಿಯರ್ ಡಿಸೈನು, ಹಾಗೆ ಸೀಲಿಂಗ್ ಅಲ್ಲಿ ಇಂಟೀರಿಯರ್ ಡಿಸೈನು, ಹಂಗೆ ಟಿವಿ ನೊಟ್ಟಿಗೆ ತಗೊಂಡಿದ್ದಾರೆ. ಸ್ಕ್ವೇರ್ ಆಗಿ ಬರುತ್ತೆ. ಈ ಪೋರ್ಷನ್ ಫುಲ್ಲು ನಮಗೆ ಸ್ಕ್ವೇರ್ ಆಗಿ ಬರುತ್ತೆ ಇಂಟೀರಿಯರ್ ಡಿಸೈನು. ವಾರ್ಡ್ರೋಬ್ ನೋಡ್ಬೋದು, 3 ಸ್ಲೈಡಿಂಗ್ ಡೋರು. ಈ ಪೋರ್ಷನ್ ಫುಲ್ಲು ಡ್ರಾಯರ್ ಬಾಕ್ಸ್ ಕೊಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಇದೆ. 2 ಕಡೆಗೂ ನಮಗೆ ವಿಂಡೋಗಳನ್ನ ಕೊಟ್ಟಿರುವಂತದ್ದು. ಇಲ್ಲೂ ನಮಗೊಂದು ವಿಂಡೋಗಳನ್ನ ಕೊಟ್ಟಿದ್ದಾರೆ. ನೋಡಿ, ಫುಲ್ಲು ನಮಗೆ ಲಕ್ಸುರಿ ಆಗಿ ಬಂದಿದೆ. ಇದು ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್. ಕೆಳಗಡೆ ನೋಡಿದ್ರಲ್ಲ ವೀಕ್ಷಕರೇ, ಸೇಮ್ ಆಸ್ ಇಟ್ ಇಸ್ ಹಾಗೆ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಡ್ರೈ, ಈ ಪೋರ್ಷನ್ ಅಲ್ಲಿ ವೆಟ್. ಇಲ್ಲೂ ಕೂಡ ನಮಗೆ ಗ್ಲಾಸ್ ಪಾರ್ಟಿಷನ್ ಕೊಟ್ಬಿಟ್ಟಿದ್ದಾರೆ. ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಕೆಳಗಡೆ ಏನು ನೋಡಲ್ಲ, ಸೇಮ್ ಆಸ್ ಇಟ್ ಇಸ್ ಮಾಸ್ಟರ್ ಬೆಡ್ರೂಮೇ, ಯಾವುದು ಏನು ಚೇಂಜೇ ಇಲ್ಲ. ಒಂದು ಬೆಡ್ರೂಮ್ ಇಂದ ಇನ್ನೊಂದು ಬೆಡ್ರೂಮ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಈ ಬೆಡ್ರೂಮ್ ಪಕ್ಕದಲ್ಲಿ ಒಂದು ಗೆಸ್ಟ್ ರೂಮ್ ನೋಡಿ. ಇಲ್ಲಿ ಕಾಟ್ ಕೊಟ್ಟಿಲ್ಲ, ಬಟ್ ಕಾಟ್ ಹಾಕೋಬಹುದು ನಾವು, ಕಿಂಗ್ ಸೈಜ್ ಕಾಟು. ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಲ್ ಪೇಪರ್, ಮೇಲ್ಗಡೆ ಸೀಲಿಂಗ್ ಅಲ್ಲಿ
POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಎಲ್ಲದಕ್ಕೂ ನಮಗೆ ಫ್ಯಾನ್ಗಳನ್ನ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಾರ್ಡ್ರೋಬ್ ಮೇಲ್ಗಡೆ ಲಾಫ್ಟ್ ವರ್ಕು ಕೂಡ ನಮಗೆ ಕೊಟ್ಟಿರುವಂತದ್ದು. ಇಲ್ಲಿ ನಮಗೆ ಸ್ಟಡಿ ಯೂನಿಟ್ ಒಂದು ಟೇಬಲ್ ಕೊಟ್ಟಿದ್ದಾರೆ. ಮೇಲ್ಗಡೆ ಬುಕ್ ರ್ಯಾಕ್ಗಳು ಇಟ್ಕೊಳ್ಳೋದಕ್ಕೆ, ಕೆಳಗಡೆ ಒಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ, ಕೀಬೋರ್ಡ್ ಇಟ್ಕೊಳ್ಳೋದಕ್ಕೆ, ವಿತ್ ಕೀಬೋರ್ಡ್ ಇಟ್ಕೊಂಡು ಸಿಸ್ಟಮ್ ಇಟ್ಕೊಂಡು ಕೆಲಸ ಮಾಡೋದಕ್ಕೆ. ಈ ಪೋರ್ಷನ್ ಫುಲ್ ನಮಗೆ ಒಂದು ಡ್ರಾಯರ್ ಬಾಕ್ಸ್ಗಳು, ಕಂಪ್ಯೂಟರ್ ಟೇಬಲ್. ಬಟ್ ಏನು ಅಂದ್ರೆ ಇದಕ್ಕೆ ಅಟ್ಯಾಚ್ ಬಾತ್ರೂಮು ಈ ಡೈರೆಕ್ಷನ್ ಅಲ್ಲಿ ಇದೆ. ಸೇಮ್ ಇಲ್ಲಿ ನಮಗೆ ಯಾವುದೇ ರೀತಿ ಪಾರ್ಟೇಷನ್ ಮಾಡಿಲ್ಲ. ವಾಲ್ ಮೌಂಟೆಡ್ ಕಮೋಡ್, ಹ್ಯಾಂಡ್ ವಾಶು, ಡ್ರೈ ವಾಟರ್, ಶವರ್ ಪ್ರತಿಯೊಂದು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಏನಕ್ಕೆ ಈ ತರ ಕೊಟ್ಟಿದ್ದಾರೆ ಅಂದ್ರೆ ಇನ್ ಕೇಸ್ ಏನಾದ್ರು ಬಾಲ್ಕನಿದಲ್ಲಿ ಏನಾದ್ರು ನಾವು ಪಾರ್ಟಿ ಏನಾದ್ರು ಮಾಡಿದ್ರೆ ಒಂದು ಎಮರ್ಜೆನ್ಸಿ ಟಾಯ್ಲೆಟ್ ಇರಲಿ ಅನ್ನೋ ಒಂದು ಪರ್ಪಸ್ಗೆ ಕೊಟ್ಟಿದ್ದಾರೆ. ಇಲ್ಲ ಈ ರೂಮಲ್ಲಿ ಏನಾದ್ರು ಯೂಸ್ ಮಾಡ್ರೆ ಈ ರೂಮ್ಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಇರಲಿ ಒಂದು ಕಾನ್ಸೆಪ್ಟ್ ಅಲ್ಲಿ ಬಾತ್ರೂಮ್ ಈ ತರ ಕೊಟ್ಟಿರುವಂತದ್ದು. ಕೆಳಗಡೆ ಆ ಕಡೆ ಕೊಟ್ಟಿದ್ದಾರೆ ಎಂಟ್ರಿ, ಇವ್ರು ಈ ಕಡೆ ಕೊಟ್ಟಿದ್ದಾರೆ. ಕಾನ್ಸೆಪ್ಟ್ ಯೋಚನೆ ಚೆನ್ನಾಗಿದೆ, ಯೂಸ್ಫುಲ್ ಆಗಿ ಥಿಂಕ್ ಮಾಡಿರುವಂಥದ್ದು. ಎಲ್ಲೂ ಯಾರು ತೊಂದರೆನೇ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಇರೋದ್ರಲ್ಲಿ ಕ್ಲೀನ್ ಆಗಿ ಮಾಡಿದ್ದಾರೆ. ಎಷ್ಟು ಲಕ್ಸುರಿ ಆಗುತ್ತೆ ಅಷ್ಟು ಲಕ್ಸುರಿ ಆಗಿ ತಗೊಂಡಿದ್ದಾರೆ. ಇಲ್ಲಿ ನೋಡಬಹುದು ಈ ಸಿಟ್ಟಿಂಗ್ ಏರಿಯಾ ಮೇಲ್ಗಡೆ ಕೂಡ ಸೀಲಿಂಗ್ ಅಲ್ಲಿ ನಮಗೆ ವಿತ್ ಇಂಟೀರಿಯರ್ ಡಿಸೈನ್ ವಿತ್ ವೆನಿರ್ ಪಾಲಿಶಿಂಗ್ ವರ್ಕ್ ಕೂಡ ನೋಡಬಹುದು. ವಿತ್ ಒಳ್ಳೆ ಕಲರ್ಫುಲ್ ಲೈಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಚೆನ್ನಾಗಿದೆ. ಟೆರೆಸ್ ವರ್ಗೂ ಕೂಡ ನಮಗೆ ಸ್ಟೇರ್ ಕೇಸ್ ಔಟ್ರದ್ದು ಏನ್ ಬರುತ್ತೆ ಅದೆಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. ರೈಲಿಂಗ್ಸ್ ಕೂಡ ಅಷ್ಟೇ ಫಸ್ಟ್ ಫ್ಲೋರ್ ಇಂದ ಟಾಪ್ ವರ್ಗೂ ಕೂಡ ನಮಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ರೈಲಿಂಗು ವಿತ್ ಟಫನ್ ಗ್ಲಾಸ್ ವರ್ಕು ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಏರಿಯಾ ಒಂದು ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೆ ತಕ್ಕನಂಗೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. MS ಗ್ರಿಲ್ ವರ್ಕ್ ಗೇಟು ಔಟರ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ವಾಲ್ಗಳಿಗೆ ಬೆಟರ್ ಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬಟ್ಟೆ ಹಾರಾಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಟ್ರಯಾಂಗಲ್ ನ ಕೊಟ್ಟಿರುವಂತದ್ದು. ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ ಈ ಜಾಗ. ಇಲ್ಲೂ ಕೂಡ ನಮಗೊಂದು ವಾಷಿಂಗ್ ಮಿಷಿನ್ ಇದೊಂದು ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಟ್ಯಾಂಕ್ ರೂಮ್ ಕೆಳಗಡೆ ಮ್ಯಾನ್ಯುಯಲ್ ಆಗಿ ಏನಾದ್ರು ಬಟ್ಟೆ ಹೋಗಿತೀವಿ ಅಂದ್ರೆ ಇಲ್ಲಿ ನಮಗೆ ಕೊಟ್ಟಿರುವಂತಹ ಜಾಗ ಇದು. ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಾವು ಪಾರ್ಟಿ ಇರೋ ತರ ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂದ್ರೆ ಮೇಲ್ಗಡೆ ಸೋಲಾರ್ ಪ್ಯಾನಲ್ ಇಲ್ಲಾಂದ್ರೆ ಮಂಗಳೂರು ಟೈಲ್ಸ್ ಎದುರುಗಡೆ ನೋಡಿ ಮಂಗಳೂರು ಟೈಲ್ಸ್ ನ ಹಾಕಿಸ್ಕೊಂಡಿದಾರಲ್ಲ ಆ ತರ ಮಂಗಳೂರು ಟೈಲ್ಸ್ ಇಲ್ಲಾಂದ್ರೆ ಸೋಲಾರ್ ಪ್ಯಾನಲ್ ಗಳನ್ನ ಹಾಕಿಸ್ಕೊಂಡ್ರೆ ಬೆಸ್ಟ್ ಇದೆ ಅನ್ಕೊಳ್ತೀನಿ. ಚೆನ್ನಾಗಿದೆ. ಟೆರೆಸ್ ಅಲ್ಲೂ ಕೂಡ ನಮಗೊಂದು CC ಕ್ಯಾಮ್ರಾ ವರ್ಕಿಂಗ್ ಇದೆ. ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ, ಅದು ಫಿಕ್ಸ್ ಇಲ್ಲ. ಇದರಲ್ಲೂ ಕೂಡ ಹಾಕೋಬಹುದು, ಅದರಲ್ಲೂ ಕೂಡ ನಾವು ಹಾಕೋಬಹುದು. ಆ ತರ ಜಾಗ ಇಲ್ಲಿದೆ. ಇದು ಅಂಜನಪುರ 11th ಬ್ಲಾಕ್ BDA ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಮನೆ ನೋಡಿದ್ರಲ್ಲ ಹೆಂಗಿದೆ ಅಂತ, ಅದ್ಭುತವಾಗಿದೆ. ಲೊಕೇಶನ್ ಹೈಲೈಟ್ಸ್ ಎಲ್ಲ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಕಡೆ 40 ಫೀಟ್ ರೋಡು, ಈ ಕಡೆ 80 ಫೀಟ್ ಆ ಕಡೆ 60 ಫೀಟ್ ರೋಡ್. ಅದು ವಿಲೇಜ್ಗೆ ಹೋಗುವಂಥದ್ದು, ಅಂಜನಪುರ ಕೆಂಪತಳ್ಳಿಗೆ ಹೋಗುವಂತ 60 ಫೀಟ್ ರೋಡು. ಕಂಪ್ನಿಗಳು ಕೂಡ ಇವಾಗ ಬಂದಿದೆ ಅಲ್ಲಿ. ಇದ್ರ ಪಕ್ಕದಲ್ಲಿ ನಮಗೆ 80 ಫೀಟ್ ರೋಡು, ಬನ್ನರ್ಘಟ್ಟ ಟು ಕನಕಪುರಕ್ಕೆ ಹೋಗುವಂತಹ 80 ಫೀಟ್ ರೋಡು. ಈ ಪ್ರಾಪರ್ಟಿಯಿಂದ ನಮಗೆ ಶೇರ್ವುಡ್, ರಾಯಲ್ ವುಡ್, ಗ್ರೀನ್ ವುಡ್ ಸ್ಕೂಲ್ಗಳ ಹತ್ರ ಇದೆ. ವಿತ್ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ನೈಸ್ ರೋಡ್, ಡಿಮಾರ್ಟ್ ಕೂಡ ನಮಗೆ ಹತ್ರ ಇರುವಂತದ್ದು. ಆಸ್ಟ್ರೇಯ ಹಾಸ್ಪಿಟಲ್ ಮತ್ತೆ ರಿಕ್ಯೂಬ್ ಹಾಸ್ಪಿಟಲ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಸ್ಕೂಲ್ಗಳ ಬಗ್ಗೆ ಮಾತಾಡೋದಾದ್ರೆ NPS ನಮಗೆ ವಾಕಬಲ್ ಡಿಸ್ಟೆನ್ಸ್ ಬರುತ್ತೆ. ಜಸ್ಟ್ ಒಂದು 5 ಮಿನಿಟ್ಸ್ ವಾಕಬಲ್ ಅಲ್ಲಿ ನಮಗೆ NPS ಸ್ಕೂಲ್ ಇದೆ. ಪೂರ್ಣ ವಿಕಾಸ ಸ್ಕೂಲ್ ಮತ್ತೆ ಜೂಬ್ಲಿ ಸ್ಕೂಲ್ ಎಲ್ಲ ನಮಗೆ ವಾಕಬಲ್ ಡಿಸ್ಟೆನ್ಸ್. ಟೂ ವೀಲರ್ ಅಲ್ಲಿ ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲಿ ನಮಗೆ ಶ್ರೀ ಚೈತನ್ಯ ಸ್ಕೂಲ್ ಬರುತ್ತೆ. ಇಂಟರ್ನ್ಯಾಷನಲ್ ಸ್ಕೂಲ್ಗಳೆಲ್ಲ ನಮಗೆ ಶೇರ್ವುಡ್, ಬನ್ನರ್ಘಟ್ಟ ರೋಡ್ ಅಲ್ಲಿ ಇರುವಂತದ್ದು. ಹೋಲಿ ಸ್ಪಿರಿಟ್, ಲಯೋಲಾ ವಿತ್ ಕಾರ್ಮಲ್, BJ ಸ್ಕೂಲ್ಗಳೆಲ್ಲ ನಮಗೆ ಒಂದು 10 ಮಿನಿಟ್ಸ್ ಟೂ ವೀಲರ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಹಾಸ್ಪಿಟಲ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಸ್ಕೂಲ್ಗಳಿಗೆ ವಾಕಬಲ್ ಡಿಸ್ಟೆನ್ಸ್ ಇರುವಂತದ್ದು. ಮತ್ತೆ ಟಿಜೋನ್ ಕಾಲೇಜ್ ಕೂಡ ನಮಗೆ ತುಂಬಾ ಹತ್ರ ಇದೆ. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಟಿಜೋನ್ ಕಾಲೇಜ್ ಕೂಡ ನಮಗೆ ಈ ಪ್ರಾಪರ್ಟಿಗೆ ಹತ್ರ ಇರುವಂತದ್ದು. ಲೊಕೇಶನ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ, ಕ್ಲಿಯರ್ ಡಾಕ್ಯುಮೆಂಟ್ಸ್. ಇದು BDA ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟ್ಸ್. ಹೋಗೋ ಬೈಟಿಗೆ 90% ಲೋನ್ ಸಿಗುವಂತ ಡಾಕ್ಯುಮೆಂಟ್ಸ್ ಅಲ್ಲಿ ಈ ಪ್ರಾಪರ್ಟಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಸಕಲಾಗಿದೆ. ಅಡ್ವಾಂಟೇಜ್ ಏನು ಅಂದ್ರೆ ಈ ಮನೆ ಹಿಂದೆಗಡೆನೆ ಪಾರ್ಕ್ ಇದೆ ನಮ್ಗೆ. ಇಲ್ಲಿ ಗಿಡಗಳು ಕಾಣಿಸುತ್ತೆ ನೋಡಿ, ಈ ಲೈನ್ ಆಗಿದೆಯಲ್ಲ ಗಿಡ, ಇದು 1.5 ಕಿಲೋಮೀಟರ್ ಬರುತ್ತೆ ಪಾರ್ಕ್. ಅದು ನಮ್ಗೆ ಆ 60 ಫೀಟ್ ರೋಡ್ ಇಂದ ಡೈರೆಕ್ಟ್ ನಮಗೆ ನೈಸ್ ರೋಡ್ ವರೆಗೂ ಈ ಪಾರ್ಕ್ ಹೋಗುತ್ತೆ. ಆ ಪಾರ್ಕ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಈಗ ನಮ್ಗೆ ಅದು ಡೆವಲಪ್ ಮಾಡ್ತಾ ಇದಾರೆ, ಕ್ಲೀನ್ ಮಾಡ್ತಾ ಇದಾರೆ ಈ ಪಾರ್ಕ್ ನ. ಆಫ್ಟರ್ ನಮ್ಗೆ 1 ಇಯರ್ ಅಲ್ಲಿ ಪಾರ್ಕ್ ನ ರೆಡಿ ಮಾಡಬಹುದು. ರೆಡಿ ಆಯ್ತು ಅಂದ್ರೆ ಈ ಲೊಕ್ಯಾಲಿಟಿಗೆ ಆ ಪಾರ್ಕ್ ಹೈಲೈಟ್ ಆಗುತ್ತೆ ನಮ್ಗೆ.
ಅಷ್ಟು ಕ್ಲೀನಾಗಿ ಇವಾಗ ಮೈಂಟೈನ್ ಮಾಡ್ತಿದ್ರೆ. ಬಂದ್ರೆ ಈ ಪ್ರಾಪರ್ಟಿ ವಿಸಿಟಿಂಗ್ ಮಾಡಿದ್ರೆ ಆ ಪಾರ್ಕ್ ಕೂಡ ನಾವು ನೋಡಬಹುದು. ಅಷ್ಟು ಕ್ಲೀನಾಗಿ ನಮಗೆ ತಗೊಂಡಿದ್ದಾರೆ. ಜಾಗ ಬಗ್ಗೆ ಮನೆ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ಪ್ರಾಪರ್ಟಿ ಡೀಟೇಲ್ಸು, ಡಿಸ್ಕ್ರಿಪ್ಷನ್, ಲೊಕೇಶನ್ ಹೈಲೈಟ್ಸು ವಿತ್ ಪ್ರೈಸು ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಕೂಡ ನೀವು ಹೋಗಿ ನೋಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳೇನಾದ್ರು ಬೇಕು, ನಿಮ್ಗೇನಾದ್ರು ಪ್ರಾಪರ್ಟಿಗಳನ್ನ ಬೇಕು, ನಿಮ್ಮ ಪ್ರಾಪರ್ಟಿಗಳನ್ನ ಸೇಲ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ನ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಪ್ರಾಪರ್ಟಿ ಡೀಟೇಲ್ಸ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.